ಶ್ರೀಲಲಿತಾ ಮಹಾತ್ರಿಪುರಸುಂದರ್ಯೈ ನಮಃ. ಸ್ನೇಹಿತರೆ, ನಾವು ಕಳೆದ ಬಾರಿ ಲಲಿತಾ ಸಹಸ್ರನಾಮದ 8ನೇ ಶ್ಲೋಕದವರೆಗೂ ಅರ್ಥವನ್ನು ತಿಳ್ಕೊಂಡಿದ್ವಿ. ಈಗ 9ನೇ ಶ್ಲೋಕದಿಂದ ಮುಂದೆ ಒಂದು 5 ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನು ವಿವರಿಸ್ತೀನಿ. ಬನ್ನಿ, ಈಗ ಓದ್ತೀನಿ ಶ್ಲೋಕವನ್ನು. ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ ನವವಿದ್ರುಮ ಬಿಂಬಶ್ರೀನ್ಯಕ್ಕಾರಿರದನಚ್ಛದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿದ್ವಯೋಜ್ವಲ ಕರ್ಪೂರ ವೀಟಿಕಾಮೋದ ಸಮಾಕರ್ಷದ್ದಿಗಂತರ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾ ಕಲೋಲ ಮುಕ್ತಾ ಫಲಾನ್ವಿತ. ಈ 5 ಶ್ಲೋಕಗಳನ್ನು ಹೇಳಿದ್ದೀನಿ. ನೀವು ಒಂದು ಗಮನಿಸಬೇಕು, ಏನೆಂದರೆ ಈ ಪಾರಾಯಣ ಮಾಡುವಾಗ ಒಂದು ಸಾಲು ಪೂರ್ತಿ ಒಂದೇ ನಾಮ ಇರುವಾಗ ಮಧ್ಯದಲ್ಲಿ ನಿಲ್ಲಿಸಬಾರ್ದು. ಸಾಮಾನ್ಯವಾಗಿ ತುಂಬ ಜನ ಏನು ಮಾಡ್ತಾರೆ, ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿರದನಚ್ಛದ ಹಾಗೆ ಹೇಳಬಾರ್ದು. ಈ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂಹು ಅನ್ನೋದು ಪೂರ್ತಿ ಒಂದೇ ಹೆಸರು. ಮಧ್ಯದಲ್ಲಿ ನಿಲ್ಲಿಸಿದ್ರೆ ಹೆಸರನ್ನು ಅರ್ಧ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಅರ್ಥವನ್ನು ನೋಡಿಕೊಂಡು ಪಾರಾಯಣ ಮಾಡುವಾಗ ಸರಿಯಾಗಿ ಉಚ್ಚಾರಣೆ ಮಾಡಬೇಕು, ಮಧ್ಯದಲ್ಲಿ ನಿಲ್ಲಿಸಬಾರ್ದು ಅಂತ ಒಂದು ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಕಡೆ ಪಕ್ಷ ಕಲ್ತ್ಕೊಂಡವರು ಅರ್ಥ ಮಾಡ್ಕೊಂಡವರಾದರೂ ಸರಿಯಾಗಿ ಹೇಳಿ. ಈಗ 9ನೇ ಶ್ಲೋಕ. ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ ನವವಿದ್ರುಮ ಬಿಂಬ ಶ್ರೀನ್ಯಕ್ಕಾರಿ ರದನಚ್ಛದ. ಈಗ ಅದು ಇದರಲ್ಲಿ ಎರಡೇ ನಾಮ ಇರೋದು, ಒಂದೊಂದು ಸಾಲು ಒಂದೊಂದು ಹೆಸರು. ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ ಇದು 23ನೇ ನಾಮ. ಪದ್ಮರಾಗ ಮಣಿಯಿಂದ ಮಾಡಿದಂತಹ ಕನ್ನಡಿಯನ್ನೂ ಸಹ ತಿರಸ್ಕರಿಸುವಂತಹ ಕೆನ್ನೆಗಳಿಂದ ಶೋಭಿಸುತ್ತಿರುವವಳು. ಪುರಾಣದ ಕಾಲದಲ್ಲಿ ಈಗಿರುವಂತೆ ಗಾಜಿನ ಕನ್ನಡಿಗಳು ಇರ್ತಾ ಇರಲಿಲ್ಲ. ಆಗ ಹೊಳೆಯುವ ಶಿಲೆಗಳು, ಮಣಿಗಳು ಅಥವಾ ಕಂಚು ಎಂಬ ಒಂದು ಮೆಟಲ್ ಅದರಿಂದ ಅದನ್ನು ನುಣುಪಾಗಿ ತಿಕ್ಕಿ ಕನ್ನಡಿ ತಯಾರು ಮಾಡ್ತಿದ್ರು. ಪದ್ಮರಾಗ ಎಂಬುವಂಥ ಹೊಳೆಯುವ ಕೆಂಪು ಬಣ್ಣದ ರತ್ನಮಣಿಯು ಬಹಳ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಅದರಿಂದ ಮಾಡಿರುವಂಥ ಕನ್ನಡಿ ತುಂಬಾ ಸುಂದರವಾಗಿರುತ್ತೆ. ಅಂತಹ ಕನ್ನಡಿಯನ್ನು ಸಹ ಮೀರಿಸುವಂಥ ದೇವಿ ಕೆನ್ನೆಗಳು ಕೆಂಪಾಗಿ ನುಣುಪಾಗಿ ಹೊಳೆಯುತ್ತಾ ಇರೆ ಅಂತ. ಇಂತಹ ಕಾಂತಿಯುಕ್ತವಾದ ಕಪೋಲಗಳಿಂದ ದೇವಿಯು ಭಕ್ತರಿಗೆ ಆನಂದವನ್ನು ನೀಡುತ್ತಿದ್ದಾಳೆ. ನಾಮ 24. ನವವಿದ್ರುಮ ಬಿಂಬ ಶ್ರೀನ್ಯಕ್ಕಾರಿ ರದನಚ್ಛದ. ನವ ಅಂದರೆ ಹೊಸದು, ವಿದ್ರುಮ ಅಂದರೆ ಹವಳ, ಬಿಂಬ ಅಂದರೆ ತೊಂಡೆಹಣ್ಣು. ಹೊಸದಾದ ಹವಳ ಮತ್ತು ತೊಂಡೆಹಣ್ಣುಗಳ ಕಾಂತಿ ಮತ್ತು ಕೆಂಪು ಬಣ್ಣವನ್ನು ತಿರಸ್ಕರಿಸುವಂಥ ಸುಂದರ ತುಟಿಗಳನ್ನು ಹೊಂದಿರುವವಳು. ದೇವಿಯ ತುಟಿಗಳು ಕೆಂಪಾಗಿ ಸುಂದರವಾಗಿ ಹೊಳೆಯುತ್ತಿವೆ. ಮೇಲಿನ ತುಟಿಯು ದೃಢತೆಯನ್ನು ಮತ್ತು ಕೆಳಗಿನ ತುಟಿಯು ಮೃದುತ್ವಕ್ಕೂ ಆಶ್ರಯವಾಗಿವೆ. ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ದೃಢವಾಗಿಯೂ ಮತ್ತು ಮೃದುವಾಗಿಯೂ ಇರಬೇಕು ಎಂಬ ಸಂಕೇತವನ್ನು ನೀಡುತ್ತದೆ. ನಾಮಜಪ ಮತ್ತು ಮಂತ್ರೋಚ್ಚಾರಣೆಗೆ ತುಟಿಗಳೇ ಸಾಧನ. ದೃಢವಾಗಿ ಮತ್ತು ಮೃದುವಾಗಿ ಲಲಿತಾ ಮಾತೆಯ ತುಟಿಗಳ ಧ್ಯಾನ ಮಾಡುವ ಭಕ್ತನು ಅವಳ ಕೃಪೆಗೆ ಪಾತ್ರನಾಗುತ್ತಾನೆ. 10ನೇ ಶ್ಲೋಕ. ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿದ್ವಯೋಜ್ವಲ ಕರ್ಪೂರ ವೀಟಿಕಾಮೋದ ಸಮಾಕರ್ಷದ್ದಿಗಂತರ. ಇದರಲ್ಲಿ ಸಹ ಎರಡೇ ಹೆಸರಿರೋದು, ಒಂದೊಂದು ಸಾಲು ಒಂದೊಂದು ಅಕ್ಷರ. 25ನೇ ನಾಮ
ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿದ್ವಯೋಜ್ವಲ. ಶುದ್ಧ ವಿದ್ಯೆಯ ಚಿಗುರುಗಳಂತಿರುವ 2 ಹಲ್ಲಿನ ಸಾಲುಗಳು, ಆ ಹಲ್ಲಿನ ಸಾಲುಗಳನ್ನು ಉಳ್ಳವಳು. ಶುದ್ಧ ವಿದ್ಯೆ ಅಂದರೆ ಆಧ್ಯಾತ್ಮ ವಿದ್ಯೆ. ನಿತ್ಯ ಸತ್ಯ ಅಂದರೆ ಆ ಚೈತನ್ಯದಲ್ಲಿ ಒಂದಾಗಿ ಸಾಯುಜ್ಯ ಪಡೆಯುವುದೇ ಅತ್ಯಂತ ಶ್ರೇಷ್ಠ. ಅದೇ ಮನುಷ್ಯ ಜನ್ಮದ ಗುರಿ. ಸಾಯುಜ್ಯ ಹೊಂದಲು ಹಾದಿ ತೋರಿಸುವ ವಿದ್ಯೆಯನ್ನು ಶುದ್ಧ ವಿದ್ಯೆ ಎನ್ನಬಹುದು. ಸಾಯುಜ್ಯ ಹೊಂದಲು ಅತ್ಯಂತ ಶ್ರೇಷ್ಠವಾದ ಮಂತ್ರವೆಂದರೆ ಷೋಡಶಾಕ್ಷರಿ ಮಂತ್ರ. ಈ ಮಂತ್ರದ ಬೀಜಾಕ್ಷರಗಳು ಸಾಧಕನ ಮೂಲಾಧಾರ ಚಕ್ರದಲ್ಲೇ ಇರುತ್ತದೆ. ಬೀಜಾಕ್ಷರ ರೂಪದಲ್ಲಿರುವ ಈ ಮಂತ್ರದ ಶಬ್ದವನ್ನು ಪರ ಎನ್ನಬಹುದು. ನಮಗೆ ಶಬ್ದವು ಅಥವಾ ಮಂತ್ರವು ಬಾಯಿಂದ ಬರುತ್ತಿದೆ ಅಂತ ಅನಿಸುತ್ತೆ. ಆದರೆ ಶಬ್ದಗಳು ಮೂಲಾಧಾರ ಚಕ್ರದಲ್ಲಿ ಉತ್ಪತ್ತಿಯಾಗಿ ಅಲ್ಲಿಂದ ಹೊರಡುತ್ತವೆ. ಸುಷುಮ್ನಾ ನಾಡಿಯಲ್ಲಿ ಮೇಲೇರುತ್ತಾ ಸ್ವಾದಿಷ್ಠಾನ ಚಕ್ರವನ್ನು ದಾಟಿ ನಾಭಿ ಪ್ರದೇಶದಲ್ಲಿರುವ ಮಣಿಪುರ ಚಕ್ರಕ್ಕೆ ಬಂದು ಸೇರುತ್ತವೆ. ಆಗ ಅವು ಪಶ್ಯಂತಿ ಎಂದಾಗುತ್ತದೆ. ಯೋಗ ಸಾಧಕರಿಗೆ ಅವು ಗೋಚರವಾಗುತ್ತವೆ, ನಮ್ಮಂಥ ಸಾಮಾನ್ಯರಿಗೆ ಗೋಚರ ಆಗೋದಿಲ್ಲ. ಹಾಗೆ ಮೇಲೇರುತ್ತಾ ಹೃದಯ ಪ್ರದೇಶದಲ್ಲಿರುವ ಅನಾಹತ ಚಕ್ರವನ್ನು ದಾಟುತ್ತವೆ. ಹಾಗೆ ಆ ಹೃದಯ ಚಕ್ರವನ್ನು ದಾಟುವಾಗ ಯೋಗಿಗಳಿಗೆ, ಸಾಧಕರಿಗೆ ಆನಂದದ ಅನುಭವ ಆಗುತ್ತದೆ. ಆ ಹೃದಯ ಚಕ್ರವನ್ನು ದಾಟಿ ಕಂಠ ಪ್ರದೇಶದಲ್ಲಿರುವ ವಿಶುದ್ಧಿ ಚಕ್ರಕ್ಕೆ ಬಂದು ಸೇರುವಷ್ಟರಲ್ಲಿ ಶಬ್ದಗಳು ಚಿಗುರಿನ ರೂಪವನ್ನು ಹೊಂದುತ್ತವೆ. ಆಗ ಅದರ ಹೆಸರು ಮಧ್ಯಮ ಎಂದಾಗುತ್ತದೆ. ಕಂಠವನ್ನು ದಾಟಿ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ವೈಖರಿ ರೂಪದಿಂದ ಹೊರಗೆ ಬೀಳುತ್ತದೆ. ಇದು ವ್ಯಕ್ತವಾಗುವ ಮಾತಿನ ಶಬ್ದಗಳ ರೂಪ. ಇದು ನಮ್ಮೆಲ್ಲರ ಕಿವಿಗೆ ಕೇಳುತ್ತದೆ. ಮೂಲಾಧಾರದಲ್ಲಿ ಬೀಜಾಕ್ಷರಿ ರೂಪದಲ್ಲಿರುವ ಶಬ್ದಗಳು ಸುಷುಮ್ನಾ ನಾಡಿಯಲ್ಲಿ ಹರಿಯುತ್ತಾ ಕಂಠವನ್ನು ದಾಟುವವರೆಗೂ ನಮಗೆ ಕಿವಿಗೆ ಕೇಳಿಸುವುದಿಲ್ಲ. ಅದನ್ನು ಅನಾಹತ ಶಬ್ದ ಅಂತಾರೆ. ಕಂಠವನ್ನು ದಾಟಿದ ಮೇಲೆ ಬಾಯಿಂದ ಹೊರಗೆ ಬಿದ್ದೋದು ಎಲ್ಲರ ಕಿವಿಗೆ ಕೇಳುವಂತಾಗುತ್ತೆ. ಆಗ ಅದನ್ನು ಆಹತ ಶಬ್ದ ಅಂತಾರೆ. ಈ ಷೋಡಶಾಕ್ಷರಿ ಮಂತ್ರ ಏನಪ್ಪ ಅಂದರೆ, ಷೋಡಶ ಎಂದರೆ 16 ಬೀಜಾಕ್ಷರಗಳು ಮೂಲಾಧಾರ ಚಕ್ರದಲ್ಲಿ ಇರುತ್ತವೆ. ಆ 16 ಬೀಜಾಕ್ಷರಗಳು ಮೂಲಾಧಾರದಿಂದ ಹೊರಟು ಕಂಠವನ್ನು ದಾಟಿದೊಡನೆ 2 ಕವಲಾಗಿ ಒಡೆಯುತ್ತದೆ. ಆ 2 ಕವಲುಗಳು ಆಗುವುದರಿಂದ ಅದನ್ನು ದ್ವಿಜ ಎನ್ನುತ್ತಾರೆ. ಅಂದರೆ ದ್ವಿಜ ಎಂದರೆ 2 ಸಾರಿ ಹುಟ್ಟಿದ್ದು. ಮೂಲಾಧಾರದಲ್ಲಿ ಒಮ್ಮೆ ಹುಟ್ಟಿ ಕಂಠದಲ್ಲಿ 2 ಆಗುವಾಗ ಇನ್ನೊಮ್ಮೆ ಹುಟ್ಟಿದ ಹಾಗಾಯಿತು, ಅದು ದ್ವಿಜ. ಈ ದ್ವಿಜ ಪಂಕ್ತಿ ಅಂದರೆ ಈ 2 ಸಾಲುಗಳು 2 ಸಾರಿ ಹುಟ್ಟಿದವು 2 ಸಾಲುಗಳಾಗುತ್ತೆ. ಪಂಕ್ತಿ ದ್ವಯ ಅಂದರೆ ಆ ಪಂಕ್ತಿ ದ್ವಯಗಳು ಕೆಳಗಿನ ಮತ್ತು ಮೇಲಿನ 2 ಒಸಡುಗಳು, ದ್ವಯಗಳು. ಆ 2 ಒಸಡುಗಳಲ್ಲಿ ಈ ಕವಲಾದ 1 ಕವಲು ಮೇಲೆ 1 ಕವಲು ಕೆಳಗೆ ಸೇರಿ 16 ಅಕ್ಷರಗಳು 32 ಆಗಿ ಪರಿವರ್ತನೆ ಆಗುತ್ತೆ. ಅದು ನಮಗೆ ದೇವಿಯ 32 ಹಲ್ಲುಗಳಾಗಿ ನಮಗೆ ಗೋಚರವಾಗುತ್ತವೆ. ಈ ಷೋಡಶಾಕ್ಷರಿ ಮಂತ್ರವನ್ನು ಜಪಿಸುವುದರಿಂದ ದೇವಿಯ ದರ್ಶನ ಲಭ್ಯವಾಗುವುದು. ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಇದನ್ನು ಪಠಿಸಬೇಕು. ಇದೇ ಶುದ್ಧ ವಿದ್ಯೆ. 26ನೇ ನಾಮ ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ. ಕರ್ಪೂರ ಮಿಶ್ರಿತ ತಾಂಬೂಲದ ಪರಿಮಳದಿಂದ ಆಕರ್ಷಿಸಲ್ಪಟ್ಟ ದಿಗಂತರದಿಂದ ಕೂಡಿದವಳು. ದೇವಿಯು ಮೆಲ್ಲುತ್ತಿರುವ ಕರ್ಪೂರದ ವೀಳ್ಯದ ಪರಿಮಳ 10 ದಿಕ್ಕುಗಳನ್ನೂ ತುಂಬಿದಂತೆ. ಆ ದೇವಗಂಧರ್ವಗಳು ಸಮಸ್ತರು ಇದರಿಂದ ಆಕರ್ಷಿತರಾಗಿದ್ದಾರೆ. ಅದಕ್ಕೆ ದಿಗಂತರವು ಪೂರ್ತಿ ಆಕರ್ಷಿಸಲ್ಪಟ್ಟಿದೆ ಅವಳಿಂದ. ಈ ತಾಯಿ ಏನು ಮಾಡ್ತಾಳೆ, ಭಕ್ತರು ನಮ್ಮಂಥವರೆಲ್ಲ ತಾಂಬೂಲ ಕೊಟ್ಟರೆ ಅದನ್ನು ಮೆಲ್ಲುತ್ತಾ, ಅದನ್ನು ಸ್ವೀಕರಿಸಿ ಮೆಲ್ಲುತ್ತಾ ಆ ಭಕ್ತರ ಹೃದಯದಲ್ಲಿ ಸದ್ಗುಣಗಳೆಂಬ ಪರಿಮಳವನ್ನು ತುಂಬುತ್ತಾಳಂತೆ. ಇದು ಈ ನಾಮದ ಭಾವಾರ್ಥ. ಮುಂದೆ ಶ್ಲೋಕ 11. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಇದರಲ್ಲಿ ಸಹ 2 ಹೆಸರಿರೋದು, ಒಂದೊಂದು ಸಾಲು ಒಂದೊಂದು ಹೆಸರು. 27ನೇ ನಾಮ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ. ತನ್ನ ಮಾತುಗಳ ಮಾಧುರ್ಯದಿಂದ
ದೇವಿ ಸರಸ್ವತಿಯ ಕಚ್ಚಪಿ ವೀಣೆಯ ಮಾಧುರ್ಯವನ್ನೂ ಮೀರಿಸುವವಳು. ಕಚ್ಚಪಿ ಎಂಬುದು ತಾಯಿ ಸರಸ್ವತಿಯ ವೀಣೆಯ ಹೆಸರು. ಈ ವೀಣೆಯ ಮಾಧುರ್ಯಕ್ಕೆ ಸೋಲದವರೇ ಇಲ್ಲ ಅಂತೆ. ದೇವಗಂಧರ್ವಾದಿಗಳು ಎಲ್ಲರೂ ಸಹ ಮೆಚ್ಚುವಂಥ ಈ ನಾದಕ್ಕೆ ಸ್ವತಃ ಬ್ರಹ್ಮದೇವನು ಸಹ ಮರುಳಾಗಿದ್ದಾನೆ. ತಾಯಿ ಲಲಿತಾದೇವಿಯ ನುಡಿಗಳು ಎಷ್ಟು ಇಂಪು ಅಂದರೆ, ಸರಸ್ವತಿ ದೇವಿಯು ವೀಣೆ ನುಡಿಸ್ತಾ ಇದ್ಲಂತೆ, ಕಚ್ಚಪಿ ವೀಣೆ ಅಂತ. ಆಗ ಲಲಿತಾದೇವಿ ಅವಳೆದುರು ಕೂತ್ಕೊಂಡು ಹೌದು ಹೌದು ಅಂತ ಹೇಳ್ತಾ ಇದ್ಲು. ಅವಳು ವೀಣೆ ನುಡಿಸ್ತಾ ಏನು ಹಾಡ್ತಿದ್ಲು ಅಂದರೆ, ಶಿವನ ಗುಣಗಾನ ಮಾಡ್ತಿದ್ಲು ಸರಸ್ವತಿ ದೇವಿ. ಎದುರಿಗೆ ಕೂತ್ಕೊಂಡು ದೇವಿ ಹೌದು ಹೌದು ಅಂತ ಇದ್ಲಂತೆ. ಅವಳ ಹೌದು ಎನ್ನುವ ನುಡಿ ಎಷ್ಟು ಇಂಪಾಗಿತ್ತು ಅಂತ ಹೇಳಿದರೆ, ಸರಸ್ವತಿ ದೇವಿ ಕಚ್ಚಪಿ ವೀಣೆಯನ್ನು ನುಡಿಸೋದು ನಿಲ್ಲಿಸಿ ಪಕ್ಕಕ್ಕಿಟ್ಬಿಟ್ಲಂತೆ. ಅಷ್ಟು ಮೃದುವಾಗಿ, ಅಷ್ಟು ಕೋಮಲವಾಗಿ, ಅಷ್ಟು ಇಂಪಾಗಿತ್ತು ದೇವಿಯ ನುಡಿ, ಲಲಿತಾದೇವಿಯ ನುಡಿ. ಆದ್ದರಿಂದ ಆ ಲಲಿತಾದೇವಿಯು ಕಚ್ಚಪಿ ವೀಣೆಗಿಂತ ಮಧುರವಾಗಿ ನುಡಿತಾಳೆ ಅಂತ. ಈ ಮೂಲಾಧಾರ ಚಕ್ರದಲ್ಲಿ ಎಲ್ಲರ ಮಾತಿನ ಮೂಲ ಅಡಗಿದೆ. ಅದು ಪ್ರತಿಯೊಬ್ಬನ ದೇಹದಲ್ಲಿರುವ ಸರಸ್ವತಿ ವೀಣೆ ಇದ್ದ ಹಾಗೆ. ಅದರಿಂದಲೇ ಎಲ್ಲರೂ ಮಧುರವಾಗಿ ನುಡಿರಿ ಅಂತ. ಆದರೆ ಲಲಿತಾದೇವಿಯ ಅನುಗ್ರಹ ಬಂದಾಗ ಎಲ್ಲ ಭಕ್ತರು, ಅವಳನ್ನು ಭಜನೆ ಮಾಡುವವರು, ಸಾಧಕರೆಲ್ಲ ತುಂಬ ಮೃದುವಾಗಿ ಮಾತಾಡ್ತಾರೆ. ಆ ಮೃದುವಾದ ಮಾತಿನಿಂದ ತ್ರಿಲೋಕಗಳನ್ನು ಗೆಲ್ಲಬಹುದು, ಮೃದುವಾಗಿ ಮಾತನಾಡಿ ಅಂತ ದೇವಿ ಈ ನಾಮದಲ್ಲಿ ಹೇಳ್ತಾ ಇದ್ದಾಳೆ. 28ನೇ ನಾಮ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ತನ್ನ ಮುಗುಳು ನಗೆಯ ಪ್ರಭೆಯ ಪ್ರವಾಹದಲ್ಲಿ ಮುಳುಗೇಳುತ್ತಿರುವ ಶಿವನ ಮನಸ್ಸನ್ನು ಉಳ್ಳವಳು. ಲಲಿತಾ ಮಾತೆಯು ಮಂದಹಾಸವನ್ನು ಬೀರುತ್ತಿದ್ದಾಳೆ. ಮುಗುಳು ನಗೆಯು ಅಂತರಂಗದ ಸೌಂದರ್ಯವನ್ನು ತೋರಿಸುತ್ತದೆ. ಒಳಗೆ ಸೌಂದರ್ಯವಿಲ್ಲದೆ, ಶುದ್ಧ ಮನಸ್ಸಿಲ್ಲದೆ ಹೊರಗೆ ಮಾತ್ರ ನಕ್ಕರೆ ಆ ನಗುಗೆ ಜೀವಕಳೆ ಇರುವುದಿಲ್ಲ. ಈ ಜಗತ್ತಿನ ಎಲ್ಲ ಜೀವಿಗಳ ಮೇಲಿರುವ ಪ್ರೀತಿ ವಾತ್ಸಲ್ಯಗಳಿಂದ ಲಲಿತಾದೇವಿಯ ಮುಖದ ಮೇಲಿರುವ ಮುಗುಳ್ನಗೆಯು ಪ್ರಕಾಶವನ್ನು ಬೀರುತ್ತಿದೆ. ಆ ಪ್ರಕಾಶದ ಪ್ರವಾಹದಲ್ಲಿ ಕಾಮವನ್ನು ಗೆದ್ದ ಶಿವನ ಮನಸ್ಸು ಮಜ್ಜನ ಮಾಡುತ್ತಿದೆ. ಅವಳ ಅಂತರಂಗದ ಸೌಂದರ್ಯದಲ್ಲಿ, ಅವಳ ಅದ್ವಿತೀಯವಾದ ಸೌಂದರ್ಯದಲ್ಲಿ ಶಿವನ ಮನಸ್ಸು ಮುಳುಗಿ ಏಳುತ್ತಿದೆ. ದೇವಿಯ ಈ ಮಂದಹಾಸ ಈ ಲೋಕದ ಜನರಿಗೆ ಸದಾ ಹಸನ್ಮುಖಿಗಳಾಗಿರಿ ಎಂದು ಹೇಳುತ್ತಿದೆ. ಪ್ರಾಪಂಚಿಕ ಕಷ್ಟ ಕೋಟಲೆಗಳ ಮಧ್ಯ ನಗೋದನ್ನು ಮರೆತು ಬಿಡಬೇಡಿ, ನಗುವೇ ಈ ಜೀವನದ ಜೀವಾಳ ಅಂತ ಹೇಳ್ತಾ ಇದ್ದಾಳೆ ಲಲಿತಾದೇವಿ. ಶ್ಲೋಕ 12. ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ ಕಾಮೇಶಬದ್ಧ ಮಾಂಗಲ್ಯ ಸೂತ್ರಶೋಭಿತ ಕಂದರ. 29ನೇ, ಇದರಲ್ಲಿ ಸಹ 2 ನಾಮ. 29ನೇ ನಾಮ ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ. ಎಲ್ಲಿಯೂ ಯಾವುದಕ್ಕೂ ಹೋಲಿಕೆ ಮಾಡಲಾಗದಿರುವಂಥ ಅಸದೃಶವಾದ ಗಲ್ಲವನ್ನುಳ್ಳವಳು, ಅದರಿಂದ ವಿರಾಜಮಾನಳಾಗಿರುವಳು ಅಂತ ಅರ್ಥ. ಲಲಿತಾದೇವಿಯ ಗಲ್ಲ ಸುಂದರವಾಗಿ ಆಕರ್ಷಕವಾಗಿ ಇದೆ. 30ನೇ ನಾಮ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ. ಶಿವನು ಕಟ್ಟಿದ ಮಂಗಳ ಸೂತ್ರದಿಂದ ಶೋಭಿಸುವಂಥ ಕಂಠ ಹೊಂದಿರುವವಳು. ಲಲಿತಾ ಮಾತೆಯ ಕಂಠ ಶಿವನು ಕಟ್ಟಿದ ಮಂಗಳಸೂತ್ರದಿಂದ ಶೋಭಿಸುತ್ತಿದೆ. ಸುಮಂಗಲಿಯರ 5 ಮುತ್ತುಗಳು ಯಾವುವು? ಮಾಂಗಲ್ಯ, ಮೂಗುತಿ, ಓಲೆ, ಕುಂಕುಮ, ಕಾಲುಂಗರ. ಈ 5 ಆಭರಣಗಳನ್ನು, ಅಲಂಕಾರಗಳನ್ನು ಧರಿಸಿದ ಸ್ತ್ರೀಯೇ ಮುತ್ತೈದೆ. ತಾಳ್ಮೆಯ ಸಂಕೇತ ಮಾಂಗಲ್ಯ ಸೂತ್ರ. ಅದಕ್ಕೆ ಮಾಂಗಲ್ಯ ಸೂತ್ರದ ಇನ್ನೊಂದು ಹೆಸರು ತಾಳಿಸರ. ಜಗತ್ತಿನ ಎಲ್ಲ ಜೀವಿಗಳಿಗೆ ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದ ಬದುಕಿ ಅಂತ ಹೇಳ್ತಾಳೆ ಲಲಿತಾದೇವಿ. ಅವಳು ಏನು ಹೇಳ್ತಿದ್ದಾಳೆ? ತಾಳಿ 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 ಅಂತ ಹೇಳ್ತಾ ಇದ್ದಾಳಂತೆ. ಆ ಮಾಂಗಲ್ಯಕ್ಕೆ ತನ್ನನ್ನು ಕಟ್ಟಿದವನನ್ನು ರಕ್ಷಿಸುವಷ್ಟು ಶಕ್ತಿ ಇರುತ್ತದೆ. ಹೇಗೆ? ಇದಕ್ಕೆ ನಿದರ್ಶನ ಏನು ಅಂದರೆ, ಸಮುದ್ರ ಮಥನದ ಕಾಲದಲ್ಲಿ ಆದಿಶೇಷನನ್ನು ಕಟ್ಟಿ ಮಥನ ಮಾಡ್ತಾ ಇದ್ದಾಗ ಆ ಬಾಧೆಯನ್ನು ತಾಳಲಾಗದೆ ಆದಿಶೇಷನ ಮುಖದಿಂದ ಅವನೊಳಗಿದ್ದ ಕಾಲಕೂಟ ವಿಷವೆಲ್ಲ ಹೊರಗೆ ಬಂದ್ಬಿಡ್ತು ಜ್ವಾಲೆ ರೂಪದಲ್ಲಿ. ಆ ಜ್ವಾಲೆಯ ಹೊಗೆ ಮತ್ತು ಗಾಳಿಯಲ್ಲಿ ಸೇರಿದಾಗ ಆ ಗಾಳಿಗೇ ಜಗತ್ತಿನ ಜೀವಗಳೆಲ್ಲ ಮೂರ್ಛೆ ಬೀಳೋದಕ್ಕೆ ಪ್ರಾರಂಭ ಮಾಡಿದ್ವಂತೆ. ಇನ್ನು ಆ ವಿಷ ತಟ್ಟಿದರೆ ಅವರಿಗೆ ಸತ್ತೇ ಹೋಗುತ್ತಾರೆ. ಆದ್ದರಿಂದ ಶ್ರೀಹರಿ ಈ
ಯಾವುದಿತ್ತು, ಈ ಕಾಲಕೂಟ ವಿಷವನ್ನು ಬೇಗ ಶೀಘ್ರವಾಗಿ ಪರಿಹರಿಸಬೇಕು ಅಂಥ ಪರಿಸ್ಥಿತಿ ಉಂಟಾಯ್ತಲ್ಲ. ಆಗ ಶ್ರೀಹರಿ ಶಿವನಿಗೆ ಹೇಳಿದ, ಆ ಒಂದು ವಿಷದ ಶಾಖ ಮತ್ತು ಆ ಬಾಧೆಯನ್ನು ತಡೆಕೊಳ್ಳೋ ಶಕ್ತಿ ಇರೋದು ಶಿವನಿಗೆ ಮಾತ್ರ ಆಗಿದ್ದರಿಂದ ಶಿವನಿಗೆ ಹೇಳ್ದ, ದಯವಿಟ್ಟು ಲೋಕ ಕಲ್ಯಾಣಕ್ಕೋಸ್ಕರ ನೀನು ಈ ವಿಷವನ್ನು ದಯವಿಟ್ಟು ಕುಡಿದ್ಬಿಡು ಅಂತ ಹೇಳ್ದ. ಆಗ ಶಿವ ಆ ವಿಷವನ್ನೆಲ್ಲವನ್ನು ಕುಡಿದ್ಬಿಟ್ಟ. ಆಗ ಇನ್ನೂ ಅಮೃತ ಕುಡಿದಿಲ್ಲ ಶಿವ, ಯಾಕೆಂದರೆ ಅಮೃತ ಇನ್ನೂ ಬಂದೇ ಇಲ್ಲ. ಅಮೃತ ಕುಡಿಯೋದಕ್ಕೆ ಮುಂಚೆ ಅಷ್ಟು ವಿಷ, ಜಗತ್ತನ್ನೇ ನಾಶ ಮಾಡುವಷ್ಟು ಇದ್ದ ವಿಷವನ್ನು ತಾನೊಬ್ಬನೇ ಕುಡಿದುಬಿಟ್ಟ ಶಿವ. ಆದರೂ ಅವನು ಸಾಯಲಿಲ್ಲ. ಹೇಗೆ? ಲಲಿತಾ ಮಾತೆಯ ಕತ್ತಿನಲ್ಲಿ ಮಾಂಗಲ್ಯ ಇತ್ತು. ಆ ಮಾಂಗಲ್ಯದ ಶಕ್ತಿಯಿಂದ ಲಲಿತಾ ಮಾತೆ ಆ ವಿಷವು, ಅವನು ಕುಡಿದ ವಿಷವು ಗಂಟಲನ್ನಿಳಿದು ಹೊಟ್ಟೆ ಸೇರಿದಂತೆ ತಡೆದುಬಿಟ್ಲು. ಹಾಗಾಗಿ ಶಿವನ ಪ್ರಾಣ ಹೋಗಲಿಲ್ಲ. ಆದರೆ ಆ ಕುತ್ತಿಗೆಯಲ್ಲಿ ಅವನ ಬಾಧೆ ತಾಳಲಾರದೆ ಅದು ಗಂಟಲನ್ನು ಸುಡೋಕ್ಕೆ ಶುರುವಾಗಿದ್ದರಿಂದ ಸುಟ್ಟು ಅದು ನೀಲಿ ಬಣ್ಣಕ್ಕೆ ತಿರುಗಿತು ಅವನ ಕುತ್ತಿಗೆ. ಆ ನೀಲಿ ಬಣ್ಣಕ್ಕೆ ತಿರುಗಿದ್ರಿಂದ ಅವನು ನೀಲಕಂಠ, ವಿಷಕಂಠ ಅಂತ ಅವನಿಗೆ ಹೆಸರು ಬಂತು. ಆ ತನ್ನ ಮಾಂಗಲ್ಯದ ಶಕ್ತಿಯಿಂದನೇ ದೇವಿಯು ಶಿವನನ್ನು ಪಾರು ಮಾಡಿದಳು ಇಂಥ ಅಪಾಯದಿಂದ. ಇಂತಹ ಪುಣ್ಯಕರವಾದ ಮಾಂಗಲ್ಯವನ್ನು ಧ್ಯಾನಿಸುವ ಭಕ್ತರಿಗೆ ಖಂಡಿತವಾಗಲೂ ಮಂಗಳವಾಗುತ್ತದೆ. ಶ್ಲೋಕ 13. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತಾ ಫಲಾನ್ವಿತ. ಇದರಲ್ಲಿ ಸಹ ಎರಡೇ ಹೆಸರು, ಒಂದೊಂದು ಸಾಲು ಒಂದೊಂದು ಹೆಸರು. ನಾಮ 31. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ. ಚಿನ್ನದಿಂದ ಮಾಡಿದ ಅಂಗದ ಮತ್ತು ಕೇಯೂರಗಳನ್ನು ಧರಿಸಿ ಮನೋಹರವಾದ ಬಾಹುಗಳನ್ನು ಹೊಂದಿರುವವಳು. ಅಂಗದ ಮತ್ತು ಕೇಯೂರಗಳೆಂದರೆ ತೋಳ್ಬಂದಿ ಮತ್ತು ತೋಳಿಗೆ ಧರಿಸುವಂಥ ವಂಕಿ. ಈ ತೋಳಿಗೆ ಬಂದಿ ಮತ್ತು ವಂಕಿ ಹಾಕ್ತಾಯಿದ್ರು ಹಿಂದಿನ ಕಾಲದಲ್ಲಿ. ದೇವಿಯು ಈ ಆಭರಣಗಳನ್ನು ಧರಿಸಿದ್ದಾಳೆ. ಈಗ ಆಭರಣಗಳನ್ನು ಯಾಕೆ ಧರಿಸ್ತಾರೆ? ಎಲ್ಲ ಅಂಗಗಳಲ್ಲೂ ಆಭರಣಗಳನ್ನು ಧರಿಸುವ ಕ್ರಮ ಇದೆ. ದೇಹದ ವಿವಿಧ ಭಾಗಗಳಲ್ಲಿ ಧರಿಸುವಂಥ ಆಭರಣಗಳು ಆಯಾ ಅಂಗಗಳ ಸೌಂದರ್ಯವನ್ನು ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ಷಟ್ಚಕ್ರಗಳಿಂದ ನಾಡಿಗಳು ಹರಿದು ಎಲ್ಲ ದೇಹವನ್ನು ವ್ಯಾಪಿಸ್ತಾ ಇರುತ್ತಲ್ಲ, ಆ ನಾಡಿಗಳಲ್ಲಿ ಚಕ್ರದಿಂದ ಶಕ್ತಿ ಹೊರಬಂದು ದೇಹಕ್ಕೆ ಹಂಚ್ತಾ ಇರುತ್ತೆ. ಈ ಆಭರಣಗಳನ್ನು ಧರಿಸೋದ್ರಿಂದ ನಾಡಿಯಿಂದ ಶಕ್ತಿ ದೇಹದಿಂದ ಹೊರಹೋಗದಂತೆ ಆ ಆಭರಣಗಳು, ಅಂದರೆ ಅದರಲ್ಲಿ ಇರುವ ಚಿನ್ನ ಮತ್ತು ಒಂದು ರತ್ನಮಣಿಗಳು ಆ ಶಕ್ತಿ ಹೊರಗೆ ದೇಹ ಬಿಟ್ಟು ಹೊರಗೆ ಹೋಗದಿರಂದರೆ ರಕ್ಷಣೆ ಮಾಡುತ್ತೆ. ಅದರಿಂದ ಆಯಾ ಅಂಗದ ಶಕ್ತಿ ಆರೋಗ್ಯ ಹೆಚ್ಚಾಗುತ್ತೆ. ನಾಮ 32. ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತಾ ಫಲ. ಗ್ರೈವೇಯ ಅಂದರೆ ಕುತ್ತಿಗೆಯ ಹಾರ. ಚಿಂತಾಕ ಎಂದರೆ ಅದು ಸಹ ಕುತ್ತಿಗೆಯಲ್ಲಿ ಹಾಕುವಂಥ ಇನ್ನೊಂದು ಒಡವೆ, ಅಡ್ಡಿಕೆ ಇರಬಹುದು. ಲೋಲ ಎಂದರೆ ತೂಗಾಡುವುದು ಎಂದೂ ಆಗುತ್ತದೆ, ಆಸೆ ಎಂದೂ ಆಗುತ್ತದೆ. ಮುಕ್ತಾ ಫಲ ಎಂದರೆ ಒಂದು ಉತ್ಕೃಷ್ಟವಾದ ಅತ್ಯುತ್ತಮವಾದ ಮುತ್ತು ಅಂತ ಅರ್ಥ ಆಗುತ್ತೆ. ರತ್ನಗ್ರೈವೇಯ ಚಿಂತಾಕ, ರತ್ನದಿಂದ ಮಾಡಲ್ಪಟ್ಟಂಥ ಗ್ರೈವೇಯ ಮತ್ತು ಚಿಂತಾಕಗಳನ್ನು ಧರಿಸಿದ್ದಾಳೆ ತಾಯಿ. ಅದರಲ್ಲಿ ಲೋಲ ಮುಕ್ತಾ ಫಲ ಅಂದರೆ ಅದರಲ್ಲಿ ತೂಗಾಡುತ್ತಿರುವಂಥ ಒಂದು ಉತ್ಕೃಷ್ಟ ಮುತ್ತನ್ನು ಧರಿಸಿದ್ದಾಳೆ ಅಂತ. ತಾಯಿಯ ಕಂಠವನ್ನೇ ಧ್ಯಾನಿಸುವ ಭಕ್ತರು ಕೆಲವರು. ಅದರಲ್ಲಿ 3 ಥರ ಇರ್ತಾರೆ. ತಾಯಿಯ ಕಂಠವನ್ನು ಧ್ಯಾನಿಸೋದ್ರಿಂದ ಮಂಗಳವಾಗುತ್ತದೆ. ಅದರಲ್ಲಿ 3 ಥರ ಇರ್ತಾರೆ. ಒಬ್ಬರು ಧ್ಯಾನಿಸ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಧ್ಯಾನ ಮಾಡಬೇಕು ಅಂತ ಆಸೆ ಮತ್ತು ತೂಗಾಡೋದು ಎರಡೂ ಅರ್ಥ ಇದೆಯಲ್ಲ ಲೋಲಕ್ಕೆ. ಅವ್ರು ನೋಡ್ತಾ ಇರ್ತಾರೆ ಆಸೆ ಕಣ್ಣಿಂದ ಧ್ಯಾನ ಮಾಡಬೇಕು ಅಂತ. ಆದರೆ ಅವರ ಮನಸ್ಸಿಗೆ ಒಂದು ಕಡೆ ನಿಲ್ಲೋಕ್ಕಾಗ್ತಿಲ್ಲ, ಅಲ್ಲಾಡ್ತಾ ಇದೆ ಧ್ಯಾನದಲ್ಲಿ, ಮನಸ್ಸು ಕೂರ್ತಿಲ್ಲ. ಇದು ಇನ್ನೊಂದು ಥರ ಭಕ್ತರು. ಇನ್ನೊಂದು ಥರ ಭಕ್ತರು ಧ್ಯಾನವನ್ನು ಪರಿಪೂರ್ಣವಾಗಿ ಮಾಡಿ ಅವರು ಸಿದ್ಧಿಯನ್ನು ಪಡೆದಿದ್ದಾರೆ. ಈ 3 ಥರ ಭಕ್ತರಿಗೆ ದೇವಿಯು ಅವರವರ ಯೋಗ್ಯತೆಗೆ ತಕ್ಕಂತೆ ಉತ್ತಮ ಫಲಗಳನ್ನು ನೀಡುತ್ತಾಳೆ ಎನ್ನೋ ಭಾವಾರ್ಥ ಈ ನಾಮದಲ್ಲಿದೆ. ಸ್ನೇಹಿತರೆ, ನಾವು ಇದುವರೆಗೆ ಲಲಿತಾ ಸಹಸ್ರನಾಮದ 13ನೇ ಶ್ಲೋಕದವರೆಗೆ ಓದಿ 32 ಹೆಸರುಗಳ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು 14ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ನಮಸ್ಕಾರ.